ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 7 ಆಗಿದೆ. ಇವಾಗ ಸಂಜೆ 7 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗೋದಿದೆ, ಸ್ವಲ್ಪ ರೇಷನ್ಗೆಲ್ಲ ಹೋಗೋದಿದೆ, ಹೋಗ್ತಿದ್ದೀವಿ. ನೋಡೋಣ ಹೇಗಾಗುತ್ತೆ ಇವತ್ತಿನ ವ್ಲಾಗ್ ಅಂಥೇಳಿ. ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಯ್ ಹೇಳು ಚಿನಿ. ಹಾಯ್. ತುಂಬ ದಿನ ಆದಮೇಲೆ ನಮ್ಮ ಚಿನಿ ವಿಡಿಯೋದಲ್ಲಿ ಬರ್ತಾ ಇದ್ದಾಳೆ. ಬನ್ನಿ ಬಸ್ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಹಾಯ್ ಹೇಳಿ. ಬಂದರು. ಹಾಯ್ ಹೇಳಿ. ಓಕೆ, ಹೊರಡೋಣ. ಎಲ್ಲಿಗೆ ನಮ್ಮ ಕೃಷ್ಣ ಅಂತ ಕೇಳ್ಬೋದು. ಕೃಷ್ಣ ಮತ್ತು ನಮ್ಮ ಅತ್ತೆ ಮಗ ಯಶು ನಮ್ಮ ಅಮ್ಮವ್ರ ಮನೆಗೆ ಹೋಗಿದ್ದಾರೆ. ಒಂದು ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಿದ್ದ ನಮ್ಮ ಅತ್ತೆ ಮಗ. ಇಲ್ಲೇ ಇದ್ದಾನೆ ಒಂದು ವಾರದಿಂದ. ಇಬ್ಬರು ಇದ್ದಿದ್ರೆ ಈಗ ಫುಲ್ಲು ಗಲಾಟೆ ಇರ್ತಾ ಇತ್ತು. ಅದಕ್ಕೆ ಪೀಸ್ ಅಂತ ಹೇಳಿ ಫುಲ್ಲು ಪೀಸಾಗಿದೆ ಇವಾಗ ಮನೆ. ಮನೆಗೆ ಬೇಕಾಗಿರುವಂಥ ರೇಷನ್ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲೇನು ಒಳಗಡೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯೂಶ್ವಲಿ ಡಿಮಾರ್ಟಲ್ಲಿ ರೇಷನ್ ಅದೆಲ್ಲ ಇರುತ್ತಲ್ಲ, ಅಲ್ಲೆಲ್ಲ ವ್ಲಾಗ್ ಮಾಡೋ ಹಾಗಿರೋದಿಲ್ಲ. ಮೇಲ್ಗಡೆ ಬಟ್ಟೆ ಆಗಿರ್ಬೋದು, ಬೇರೆ ಐಟಮ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಮಾಡ್ಬೋದು. ಬಟ್ ಕೆಳಗಡೆ ಮಾಡೋದಕ್ಕೆ ಬಿಡಲ್ಲ ಅವರು. ನೋಡಿದ್ರೆ ಹೇಳ್ತಾರೆ ಮಾಡಬೇಡಿ ವಿಡಿಯೋ ಅಂತ ಹೇಳಿ. ಹಾಗಾಗಿ ಯಾಕೆ ಅವ್ರ ಹತ್ರ ಹೇಳಿಸ್ಕೊಳ್ಳೋದು ಅಂಥೇಳಿ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ನಾವು ಮೇಲ್ಗಡೆನೂ ಹೋಗಲಿಲ್ಲ, ಬರೀ ಕೆಳಗಡೆ ಗ್ರಾಸರೀಸ್ ಏನಿತ್ತು ಅಲ್ಲಿ ಮಾತ್ರ ತೊಗೊಂಡು ಬಂದ್ವಿ. ಪಾಪ್ಕಾರ್ನ್ ಟೈಮ್, ಇಟ್ಸ್ ಪಾಪ್ಕಾರ್ನ್ ಟೈಮ್ ರೀ. ಇಟ್ಸ್ ಪಾಪ್ಕಾರ್ನ್ ಟೈಮ್. ಏ ಏ ಏ ಅಂತ ಅವಾಗ್ಲೇ ಶೋ ಆಫ್ ರೀ ಉಳ್ದು. ಇಟ್ಸ್ ಪಾಪ್ಕಾರ್ನ್ ಟೈಮ್ ಅಂತ. ಗ್ರೋಸರೀಸ್ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಬರ್ತಾ ಅಂದಿವಿ. ದೋಸೆ ಇತ್ತು, ವೆರೈಟಿ ದೋಸೆ. ಇದು ನೋಡ್ರೆ ತಿನ್ನಬೇಕು ಅಂತ ಅನಿಸುತ್ತೆ, ಯಾಕಂದರೆ ನಾವು ತುಂಬ ವರ್ಷದಿಂದ ಇಲ್ಲಿ ತಿಂದಿದ್ದೀವಿ. ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಇವರೇ ಓನಾಗಿ ಇಟ್ಕೊಂಡಿದ್ದಾರೆ. ಮುಂಚೆ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾಯಿದ್ರು, ಇವಾಗ ಇವರೇ ಓನಾಗಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ ಇಲ್ಲಿ. ತುಂಬಾ ದಿನ ಆಗಿತ್ತು ನಾನು ಇಲ್ಲಿಗೆ ಬಂದು. ಸೊ ತುಂಬ ದಿನ ಆದಮೇಲೆ ಟ್ರೈ ಮಾಡ್ತಾಯಿದ್ವಿ. ಚೆನ್ನಾಗಿ ಮಾಡಿದರು, ಚೆನ್ನಾಗಿತ್ತು. ನೀವು ಏನಾದರೂ ಇಲ್ಲೇ ಸರೌಂಡಿಂಗ್ಸಲ್ಲಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಹೆಂಗಿದೆಮ್ಮ ದೋಸೆ? ಚೆನ್ನಾಗಿದೆಯಾ? ಮುಟ್ಟಕ್ಕೆ ಬಿಡ್ತಾ ಇಲ್ಲ ಅವಳು, ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಅಲ್ಲ ದೋಸೆನಾ, ಅವಳನ್ನಲ್ಲ ದೋಸೆನಾ. ಎಲ್ಲಿ ಬಿಡ್ತಾ ಇದ್ದಾಳೆ? ನೀವ್ ಕೈ ತೊಳ್ಕೊಂಡಿಲ್ಲ, ನೀವ್ ತಿನ್ನಲ್ಲ ಅಂತ ಗೊತ್ತು, ಅದಕ್ಕೆ. ಹೆಂಗಿದೆ? ಹೆಂಗಿದೆ ದೋಸೆ ತಿಂದು ಹಿಂಗ ದಪ್ಪ ಆಗಿದೆ ನೋಡಿ. ದೋಸೆ ತಿಂದು ದಪ್ಪ ಆಗಿದೆ ಮಮ್ಮಿ, ದಪ್ಪ ಆಗಿದೆ ಅಂತ ವಾರಕ್ಕೆ ದೋಸೆ ತಿನ್ನಕ್ ಬರುತ್ತೆ. ಅವರೇ ಪಾಪ ಕೇಳ್ತಾರೆ ಎಷ್ಟು ದಿನ ಆಯ್ತು ಬರ್ದೆ ಅಂತ. ಡ್ಯಾಡಿ ಹೇಳ್ತಿದ್ದಾರೆ, ಯುವರ್ ಹಸ್ಬೆಂಡ್ ಸ್ಟೆಲ್ಲಿಂಗ್. ಯಾವಾಗ ನೀವು ವಾರಕ್ಕೆ 2 ಸರಿ ವೆರೈಟಿ ದೋಸೆ ತಿಂದು ತಿಂದು ಹೇಳಿ. 2 ದೋಸೆ ತಿಂದು ಹಿಂಗ ಆಗಿದ್ದಾಳೆ ನೋಡಿ ಫ್ರೆಂಡ್ಸ್. ಎಂತದೂ ಇಲ್ಲ ನಿಜ ಅಂತ. ಮನೆ ಹತ್ರ ಇದೆ ಅನ್ಬಿಟ್ಟು ವೆರೈಟಿ ದೋಸೆ ತಗೊಂಡು ತಿಂದು ತಿಂದು ಹಿಂಗಾಗಿದೆ. ಸುಳ್ಳು 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 ನಮ್ಮ ಒಂದ್ಸಲಿಗೆ ಎರಡೆರಡು ಬೇಕು ಫ್ರೆಂಡ್ಸ್. ಎರಡು ತಿಂತಾಳೆ, ಸಾಕಾಗ್ಬಿಡುತ್ತೆ ನನಗೆ. ರುಚಿ ಅಂದ್ರೆ ರುಚಿ. ಯೋಗ ಹೋಗ್ತಾರೋ ಡಿಸಿಪ್ಲಿನ್ ಇತ್ತು, ಇವಾಗಿಲ್ಲ. ಯೋಗ ಮಾಸ್ಟ್ರು. ಚಪ್ಪ 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 ಚಪ 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 ಚಪಕ್ಕತ್ತಾಗಿದ್ದಾರೆ.
ನಿಧಾನ ತಿನ್ನು, ಯಾರು ಕಿತ್ಕೊಳಲ್ಲ ದೋಸೆನ. ದೋಸೆ ಏನು ಕಿತ್ಕೊಳಕ್ಕ? See guys, mommy chapa 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 doing in mouth. ಹಂಗಲ್ಲ. ನೋಡಿ 1 2 3 chapa chapa ಚಪ್ಪ 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 chipi ಚಪ್ಪ. chipi chapa chapa do bidu bida bada baba. ಜುಮಕ್ 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 ನೋಡು. Golden retriever. ಯಾರೋ ಒಬ್ಬ ವೀಡಿಂಗ್ ಮಾಡ್ತಾರೆ. ಚಪ್ಪ ಚಪ್ಪ ಬಿಡ ಸಾಕು. ಚಪ್ಪ ಚಪ್ಪ. ದೋಸೆ ಎಲ್ಲ ತಿನ್ಕೊಂಡು ಮನೆ ಹತ್ರ ಬಂದಮೇಲೆ ನಮ್ಮ ಚಿನ್ನಿ ಗಾಡಿ ಓಡಿಸ್ತೀನಿ ಅಂದ್ಲು, ಓಡಿಸ್ತಾ ಇದ್ದಾಳೆ. ದೋಸೆ ನಿಜವಾಗ್ಲೂ ನಾನು ವಾರಕ್ಕೆ 2 ಸರಿ ತಿನ್ನೋದಿಲ್ಲ, ಸುಮ್ಮನೆ ನೀವು ತಪ್ಪು ತಿಳ್ಕೊಬೇಡಿ. ಯಾವಾಗೂ ಅಪರೂಪಕ್ಕೊಂದ್ಸರಿ ಹೋಗಿರೋದಷ್ಟೇ. ಸಾಕಾ? ಹಿಂಗಿತ್ತ? ಈಸಿ ಇತ್ತಾ? ಹಿಂಗೆ ರೀ ಕಲಿತಾಳ? ಕೈ ಬಿಟ್ಟಿದ್ರಾ? ಅವನಿಗಿಂತ ಚೆನ್ನಾಗಿ ಓಡಿಸ್ತಲ್ಲ? ಹೌದಾ? ಬ್ಯಾಲೆನ್ಸಿಂಗಾಗಿ ಓಡಿಸ್ತಾ. ಅವಳಿಗೆ ಕಲಿತಿದ್ಲು ಅವಾಗ್ಲೇನೆ, ಇವಾಗ ಅಲ್ಲಿಗೆ ಹೋಗಿ ಬಂದಾಗಿಂದ ಓಡಿಸಿಲ್ಲ ಅಷ್ಟೇ ಇವಾಗ, ಅಲ್ವಾ? ಇನ್ನೇನು ಸೈಕಲ್ ಓಡ್ಸೋಕೆ ಬಂದರೆ ಸ್ಕೂಟಿ ಓಡಿಸೋದು ಅಷ್ಟು ಕಷ್ಟ ಆಗಲ್ಲ ಅಲ್ವಾ? ಎಲ್ಲೋ ಹೋಗ್ಬಿಡುತ್ತೆ. ವರ್ಷಾನ್ಗಟ್ಲೆ ಎಲ್ಲ 3 ದಿನ ಕಲ್ತಿದ್ದು ನಡೀರಿ ಸುಮ್ಮನೆ. 3 ದಿನ ಚಿನಿ, 3 days ಅಷ್ಟೇ. ನಿಜವಾಗ್ಲೂ ನಾನು ಕಲ್ತೇ ಇಲ್ಲ, ಹೆದರಿಕೆ ಇದೆ. ಇಲ್ಲ 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 ಇಲ್ಲ, ನಾನು ಯಾರನ್ನೂ ಕೂರಿಸ್ಕೊಂಡು ಓಡಿಸಿಲ್ಲ. ನಂಗೆ ಡಬಲ್ಸ್ ಓಡ್ಸೋಕೆ ಬರೋದು ಇಲ್ಲ ಇವಾಗಲೂ, ನಾನು ಒಬ್ಬಳೇ ಓಡಿಸೋದು. ನೀನು ಕೂತಿದ್ದಾಗ ಓಡಿಸ್ತೀನಿ. ಕೇಳು ಡ್ಯಾಡಿನ, ನಾನು ಯಾವಾಗಾರು ಡ್ಯಾಡಿನ ಕೂರಿಸ್ಕೊಂಡು ಓಡಿಸಿದ್ದೀನಿ ಅಂತ. ಇದುವರೆಗೂ ನಾನು ಡ್ಯಾಡಿನ ಕೂರಿಸ್ಕೊಂಡು ಹೋಗಿದ್ದೀನಿ, ಆದರೆ ಡ್ಯಾಡಿನ ಕೂರಿಸ್ಕೊಂಡು ಓಡಿಸಿಲ್ಲ ನಾನು ಇಲ್ಲಿವರೆಗೂ ಡ್ಯಾಡಿನ ಕೂರಿಸ್ಕೊಂಡು ಓಡಿಸಿಲ್ಲ ನಾನು. We want that moment now. Come. I am creating things. Come sit. ಕುತ್ಕೊಳ್ಳಿ. ರೆಡಿ ಕುತ್ಕೋ, ಹಿಂದೆ ಕಡೆ. ನೀವು ಓಡ್ಸಂಗಿಲ್ಲ. ಇವಾಗ ಓಡಿಸ್ತಲ್ಲ ಬಾ. ಬೇಡ, ಇವಾಗ್ಲೇ ಬೇಡ. ಓಕೆನಾ? ಬೇಡ. ಸೂಪರ್ ಸೂಪರ್. ಎಲ್ಲಿ ಮತ್ತೆ ಮಾಡಿ. ಸೂಪರ್. ಇದೇ ಫಸ್ಟ್ ಡ್ಯಾಡಿ ಕೂರ್ಸ್ಕೊಂಡು ಓಡಿಸಿದ್ನಲ್ಲ ಭಯ. ಡ್ಯಾಡಿನ ಕೂರ್ಸ್ಕೊಂಡು ಓಡ್ಸಕ್ಕೆ ಏನ್ ಗೊತ್ತಾ, ಹಿಂದೆಯಿಂದ ಸುಮ್ಮನೆ ಕಿತಾಪತಿ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಕಿತಾಪತಿ ಮಾಡ್ದೆ, ಎಲ್ಲಿ ಸುಮ್ಮನೆ ಗಿಡ ಕುತ್ಕೊಂಡ್ರಲ್ಲ. ನೀ ಏನ್ ಮಾಡ್ತಿ ಅದೇ ಡ್ಯಾಡಿ ಮಾಡೋದು. ನಾನು ಸುಮ್ಮನೆ ಗಿಡ ಕುತ್ಕೊಂಡಿದ್ದೆ, ಮಮ್ಮಿ ಹಿಂಗೆ ಎಳಿಯೋದು, ಈ ಶೋಲ್ಡ್ರ್ ಅಮ್ಕೋದು, ಹಿಂಗೆ ಗಾಡಿ ಕಂಟ್ರೋಲ್, ಹಂಗೆ ಕಾಲಾಡಿ ಎಳ್ದ್ಬಿಡೋದು, ಹಿಂಗೆ ಅಲ್ಲಿ ಅಳಿಸೇಕಂತ ಇರುತ್ತೆ. ಸಾಕು ಇವಾಗ ಸಾಕು ಬಿಡವ. ಅದ್ರಲ್ಲಿ ಡಿಕ್ಕಿಯಲ್ಲಿ ಇದೆಯಲ್ಲ. ಈ ಕಂಟಿನ್ಯೂ, ಆಮೇಲೆ ಕಂಟಿನ್ಯೂ ಮಾಡೋಣ. ಹಾಗೆಯೇ ಇದು ಮಧ್ಯಾಹ್ನದ ಕ್ಲಿಪ್ಪಿಂಗು. ಮಧ್ಯಾಹ್ನ ನನ್ನ ತಮ್ಮ ಬಂದಿದ್ದ ಪಾಪನ ಕರ್ಕೊಂಬಿಟ್ಟು. ಅಂದರೆ ಗ್ಯಾಸ್ ಖಾಲಿ ಆಗಿತ್ತಂತೆ ಅವ್ರ ಮನೇಲಿ. ಸೆಕೆಂಡ್ ಸಿಲಿಂಡ್ರ್ ಅವರು ಇದು ಮಾಡ್ಕೊಂಡಿರಲಿಲ್ಲ, ಅಂದರೆ
ಫಿಲ್ ಮಾಡ್ಕೊಂಡಿರಲಿಲ್ವಂತೆ. ಸೊ ಹಾಗಾಗಿ ಸಿಲಿಂಡ್ರನ್ನ ಗೋಡೌನ್ಗೆ ಹೋಗಿ ತುಂಬಿಸ್ಕೊಂಡು ಬಂದ. ಅಂದರೆ ಗೋಡೌನಲ್ಲಿ ಹೋದರೆ ಕೊಡ್ತಾರಂತೆ. ಅಂದರೆ ನಾವು ಬುಕ್ಕಿಂಗ್ ಮಾಡಿದರೆ ನಾವೇನು ಸಿಲಿಂಡ್ರದ್ದು ಗೋಡೌನ್ ಇರುತ್ತಲ್ಲ ಅಲ್ಲಿ ಹೋದರೆ ಕೊಟ್ಬಿಡ್ತಾರಂತೆ ಬೇಗ. ಏಜೆನ್ಸಿ ಹತ್ರ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಾರೆ. ಅವ್ರಿಗೆ ಸ್ವಲ್ಪ ಎಮರ್ಜೆನ್ಸಿಯಾಗಿ ಬೇಕಾಗಿತ್ತು ಅಂಥೇಳಿ ಗೋಡೌನ್ಗೆ ಹೋಗಿ ಸಿಲಿಂಡ್ರನ್ನ ತೊಗೊಂಡು ಬಂದು ಹಾಗೆ ನಮ್ಮ ಮನೆಗೆ ಬಂದಿದ್ದ ಪಾಪನ ಕರ್ಕೊಂಡು ಅವ್ರಿಗೂ ಕೂಡ ಐಸ್ ಕ್ರೀಮ್ ಕೊಟ್ಟೆ. ಅವ್ನಿಗೂ ಕೂಡ ಇಷ್ಟ ಆಯಿತು. ಅನಿಲ್ ಕೂಡ ತಿಂತಾಯಿದ್ರು, ಸಕ್ಕರೆ ಹಾಕಿರಲಿಲ್ವಲ್ಲ ಹಾಗಾಗಿ ಅವ್ರಿಗೂ ಕೂಡ ಇಷ್ಟ ಆಯಿತು. ಹೇಳಿ ಏನ್ ಹೇಳ್ತಾರೆ, ಏನು ಮಾಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ ಹೆಂಗೆ ಮಾತಾಡ್ತೀರಾ? ಸ್ಟಾರ್ಟಿಂಗ್ ಎಂಟ್ರಿ ಸ್ಟಾರ್ಟ್ ಮಾಡಿ ಬರಲ್ಲ ಮಾಡಿ ಏನಂತ ಮಾತಾಡ್ತ ಗೊತ್ತಾ ಡ್ಯಾಡಿ? ಕೆಲ್ಸ 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 ಕೆಲ್ಸ. ಹಾಯ್ ಫ್ರೆಂಡ್ಸ್, ನಾನು ಕೆಲಸ ಮಾಡೋರು. ಕೆಲ್ಸ ರೀ ನನ್ನ ಜೀವ, ಕಾಯಕವೇ ಕೈಲಾಸ ಅಂತ ಹೇಳಿರೋದು. ನಮ್ಮ ಟೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಅದೇ ಕಲಾವಿದ್ರೆ ಮಾಡಿ ಕಲಾವಿದ್ರೆ. ಕಲಾವಿದ್ರು ನಾನು ಹೇಳಿದ್ದು ಡ್ರಾಯಿಂಗ್ ಹೇಳಿದ್ದು ಏನಾರ ತಪ್ಪಿದ್ರೆ ಕಲಾವಿದ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿದೆ ಅಷ್ಟೇ. ಕಲಾವಿದ್ರೆ ನೋಡು, ಒಂದೇ ಒಂದು ಯೂಟ್ಯೂಬ್ ವಿಡಿಯೋ ಹೇಳ್ರಿ ಕಲಾವಿದ್ರೆ. ಒಂದು ಇಂಟ್ರೋ ಮಾಡಿ ಕಲಾವಿದ್ರೆ, ನೋಡೋಣ ಆಗುತ್ತಾ ಅಂತ. ಆಗಲ್ಲ ಇದು ಮಾಡಿದ್ದಲ್ಲ, ಇದು ಕಾಲು ಹಿಂಗಿರ್ಬೇಕಿತ್ತು ಅಂತ ಹೇಳ್ದೆ. ಇದು ಕಲಾವಿದ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ದೆ ಅಷ್ಟೇ. ಕಲಾವಿದ್ರಿಗೆಲ್ಲ ಯಾರಿಗೆ ನೋಡಿದ್ರು ನೋಡಿದ ತಕ್ಷಣ ಹೌದು ಸ್ವಲ್ಪ ಕಾಲೊಂಚೂರು ಹಿಂಗೆ ಇರ್ಬೇಕಿತ್ತು ಅಂತ ಗೊತ್ತಾಗತ್ತೆ. ಅದು ಗೊತ್ತಾಯ್ತಾ? ಇದೆಲ್ಲ ಇನ್ನೊಂದು ಮಾಡಿದ್ದಲ್ಲ ಬೆಳ್ಳಿ, ಬಟರ್ಫ್ಲೈ ಮಾಡಿದಲ್ಲ, ಅದು ತೋರ್ಸು. ಅದ್ರಲ್ಲೂ ಕಲಾವಿದ್ರಿಗೆ ಮಾತ್ರ ಗೊತ್ತಾಗುತ್ತೆ, ನಾವಿಗೇನು ಗೊತ್ತಿಲ್ಲ, ನಾವು ಕಲಾವಿದ್ರಲ್ಲ ಅಂತ. ನಿಮ್ಮ ಮಾತಿನ ಅರ್ಥದಲ್ಲಿ ನನಗೆ ಆತರ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಕೊಡಿಲು ನಿಮಿಷ, ನಿಮ್ ಮಗಳು ನಾನೇ ತೋರ್ಸಿದ್ದನ್ನ ನಿಮ್ ಮಗಳು ಮಾಡಿದಳು ನೋಡಿ ಅಂತ ಹೇಳಿ. ಕುಡಿಲಿ, ಬ್ಲಡ್ ಅಲ್ಲಿ ಬಂದಿದೆ ಗೊತ್ತು ನನ್ಗೆ, ಚೆನ್ನಾಗಿ ಮಾಡಿದಳೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದರಲ್ಲಿ ತುಂಬಾ ಇನ್ ಡೀಟೇಲ್ ಆಗಿ ನಾವು ನೀಟಾಗಿ ಹಿಂಗೆ ನೋಡಿದ್ರೆ ನಮಗೂ ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ನಾವು ಮನುಷ್ಯರು, ನಮಗೂ ಕಣ್ ಕಾಣುತ್ತೆ. ಹಿಂಗ್ ದೂರದಿಂದ ಹಿಂಗ್ ನಾರ್ಮಲ್ ಆಗಿ ನೋಡ್ರೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಗೊತ್ತಾಯ್ತಾ? ಹೌದು ತಾನೇ ಚಿನಿ? ಹೌದು ತಾನೇ ಚಿನಿ? ಈಗ ಸುಮ್ನೆ ಹಿಂಗ್ ನೋಡಿದ್ರೆ ಚೆನ್ನಾಗಿದೆ ಅಂತ ತಾನೇ ಅನ್ಸುತ್ತೆ. ಅದೇ ನಾವು ಇನ್ ಡೀಟೇಲ್ ಆಗಿ ಕುತ್ಕೊಂಡು ಪಿನ್ ಟು ಪಿನ್ ನೋಡ್ರೆ ಎಲ್ಲೆಲ್ಲಿ ಏನೇನೊಂದ್ ಸ್ವಲ್ಪ, ಇಲ್ಲೊಂದ್ ಸ್ವಲ್ಪ ಮೇಲಿದೆ, ಇಲ್ಲೊಂದ್ ಸ್ವಲ್ಪ ಕೆಳಗಿದೆ, ಇದಾಗಿದೆ, ಅದೆಲ್ಲ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ. ಇದಕ್ಕಿಂತ ಕಲಾವಿದತನ ಬೇಕಾಗಿದೆ ಅಲ್ಲಿ ಅದನ್ನ ನೋಡೋದಿಕ್ಕೆ. ಹೌದು ತಾನೆ? ಡ್ಯಾಡಿ ರಾಂಗ್. ಇದು ಹೆಡ್ಲೈನ್ಸ್ ಎಲ್ಲ ಹಾಕ್ಬಿಡು, ಮಮ್ಮಿ ಪ್ರೂವಿಂಗ್ ಡ್ಯಾಡಿ ರಾಂಗ್. ಸಪೋರ್ಟ್ ಯಾರ ಸಪೋರ್ಟ್ ಇಲ್ಲ, ನ್ಯಾಯ ನ್ಯಾಯ. ಕಲಾವಿದ್ರ ಸಪೋರ್ಟ್ ಕೊಡ್ಬೇಕು, ಅದ್ ನನ್ಗಿಷ್ಟ. ನಿಮ್ಗಿಷ್ಟ ಅಲ್ಲ, ನ್ಯಾಯ ನ್ಯಾಯ ಎಲ್ಲಿದೆ ಅಲ್ಲಿ? ಧರ್ಮ ಧರ್ಮ ಧರ್ಮ, ದ ಟ್ರೂತ್, ದ ಪಾತ್ ಆಫ್ ಧರ್ಮ. ನ್ಯಾಯ ಎಲ್ಲಿದೆ ಅಲ್ಲಿ, ಗೊತ್ತಾಯ್ತಾ? ಇವಾಗ ಮಮ್ಮಿ ಸಪೋರ್ಟ್ ತಗೊಂಡ್ರೆ ನೀವು ಅಪ್ಪ ಯಾಕೋ ಹಿಂದುಳಿದ್ ಬಿಟ್ರು. ಇವಾಗ ಡ್ಯಾಡಿ ಸಪೋರ್ಟ್ ತಗೊಂಡ್ರೆ ಮಮ್ಮಿ ಅಮ್ಮ ಯಾಕೋ ಹಿಂದುಳಿದ್ಬಿಟ್ರು. ಇಬ್ರಿಂದ 2 ಡೈಲಾಗ್ ಬರುತ್ತೆ ಅಂದ್ರೆ ಯಾರ ಸಪೋರ್ಟ್ ತಗೋತಿಲ್ಲ. ಅದೇನೋ ಒಂದು ಮಾಡಿದ್ರು ಹೇಳು ಪೊಯಮು ಡ್ಯಾಡಿ ಮೇಲೊಂದು ಹಾಡು ಅದು ಹೇಳು, ಕೇಳಿಸ್ಕೊಳೋಣ. ಅದು ಫೋನಲ್ಲಿ ಕೇಳಿಸಿಲ್ಲ ಅದು. ಕೇಳು ಮಹದಾನಂದವು ಮಗಳಾದರೆ ಬಡ ತಂದೆ ಸಹ ಮೆರೆಯೋದರೆ, ಇದು ಲೋಕವು ಮೆಚ್ಚೋ ಮಾತು ಮಗಳೇ. ಲಾಲಿಜೋ ಲಾಲಿಜೋ ದೇವತೆ, ಲಾಲಿಜೋ 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 ದೇವತೆ, ಲಾಲಿಜೋ. ಚಿನ್ನು ಮರಿ ಮುದ್ದು ಮರಿ ಹೃದಯದ ಲಾಹಿರಿ, ನನ್ನ ದೇಹದಿಂದ ಬಂದ ಒಂದು ಗಂಧ, ಮಗಳ ರೂಪ ಹೊತ್ತು ನಿಂತ ಅಚ್ಚರಿ, ಮಾತಿನಲ್ಲಿ ಪ್ರೀತಿ ಹೇಳುವಂತ ರೀತಿ, ಯಾವುದೇ ತಂದೆಗೂ ಗೊತ್ತೇ ಇಲ್ಲ ಕೇಳು ಮರಿ. ಅಪ್ಪನೇ ರೆಪ್ಪೆಯಂತೆ ಕಾಯೋನು, ಅಪ್ಪನೇ ನೆತ್ತರಾಗಿ ಹರಿಯೋನು, ಚಿನ್ನು ಮರಿ ಹತ್ತು ಕೂಸು ಮರಿ, ಲಾಲಿಜೋ ಲಾಲಿಜೋ ದೇವತೆ, ಲಾಲಿಜೋ
ಲಾಲಿಜೋ ಲಾಲಿಜೋ ದೇವತೆ ಲಾಲಿಜೋ ಸಿಂಗುಮರಿ ಮುತ್ತುಮರಿ ಕೇಳುವೆ ನೋಡೋಣ ನಮ್ಮ ಮಗಳು ಹೆಂಗ್ ಹೇಳಿದಾರೆ ಹಾಡು ನಿಮ್ಗೋಸ್ಕರ ಅಂತ ಕಲ್ತ್ಕೊಂಡಿದ್ದಾಳೆ. ನೋಡ ನಮ್ಮ ಮಗಳು ಹೌದಪ್ಪ, ನಿಮ್ ಮಗಳೇ, ನನ್ನ ಮಗಳೇನಲ್ಲ ಅವಳು, ನಿಮ್ ಮಗಳೇ. ಆಯ್ತಾ, ಇಟ್ಕೊಳ್ಳಿ ಇಟ್ಕೊಳ್ಳಿ ನಿಮ್ ಮಗಳೇ. ಹಾಡು ಹೇಳಿದಾಳೆ ಅದಕ್ಕೋಸ್ಕರ ಹಾಡು. ಫುಲ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ ಕಲ್ತ್ಕೊಂಡ ಹಾಡು? ನನ್ನ ಫ್ರೆಂಡ್ ಹತ್ರ. ಚೆನ್ನಾಗಿದೆ.